ಏಪ್ರಿಲ್ 15ರವರೆಗೆ ನೀರು ಹರಿಸಲು ಆಗ್ರಹ. ಕೃಷ್ಣಾ ಭಾಗ್ಯ ಜಲ ನಿಗಮಕ್ಕೆ ರೈತ ಸಂಘ ಮನವಿ. ಯಾದಗಿರಿ ಜಿಲ್ಲೆ ಹುಣಸಗಿ ತಾಲೂಕಿನ ನಾರಾಯಣಪುರದಲ್ಲಿರುವ ಕೃಷ್ಣಾ ಭಾಗ್ಯ ಜಲ ನಿಗಮ ಕೆಬಿಜೆಎನ್ಎಲ್ ಮುಖ್ಯ ಕಚೇರಿಗೆ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ವತಿಯಿಂದ ಮುಖ್ಯ ಕಾಲುವೆಗೆ ಏಪ್ರಿಲ್ 15ರವರೆಗೆ ನೀರು ಹರಿಸುವಂತೆ ಮನವಿ ಸಲ್ಲಿಸಲಾಯಿತು. ಕರ್ನಾಟಕ ರಾಜ್ಯ ರೈತ ಸಂಘ ಹಸಿರು ಸೇನೆ ಮುಖಂಡ ಚುನ್ನಪ್ಪ ಪೂಜಾರಿ ಬಣ್ಣದ್ ಅವರು ಬರೆದ ಮನವಿಯನ್ನು ಕೆಬಿಜೆಎನ್ಎಲ್ ಮುಖ್ಯ ಇಂಜಿನಿಯರ್ ಅವರಿಗೆ ಸಲ್ಲಿಸುವಂತೆ ಎಇ ಶ್ರೀಶೈಲ್ ಬಿಜ್ಜೂರು ಅವರಿಗೆ ನೀಡಲಾಯಿತು. ಈ ಸಂದರ್ಭದಲ್ಲಿ ಮಾತನಾಡಿದ ಸಂಘಟನೆಯ ಪ್ರಮುಖ ನಾಗಯ್ಯ ಸ್ವಾಮಿ ದೇಸಾಯಿ ಗುರು ಅವರು ಐಸಿಸಿ ಸಭೆಯಲ್ಲಿ ವಾರಬಂದಿ ಮಾಡಿ ಏಪ್ರಿಲ್ 3ರವರೆಗೆ ಮಾತ್ರ ನೀರು ಹರಿಸಲು ನಿರ್ಧಾರ ಮಾಡಲಾಗಿದೆ. ಆದರೆ ಆ ನಿರ್ಧಾರವನ್ನು ಬದಲಿಸಿ ಏಪ್ರಿಲ್ 15ರವರೆಗೆ ನಿರಂತರವಾಗಿ ಮುಖ್ಯ ಕಾಲುವೆಗೆ ನೀರು ಹರಿಸಬೇಕು ಎಂದು ಆಗ್ರಹಿಸಿದರು. ಈಗಾಗಲೇ ಅನ್ನದಾತರು ಸಾಲ ಮಾಡಿ ಬೆಳೆ ಬೆಳೆಯಲು ಹೆಚ್ಚಿನ ಹಣ ಖರ್ಚು ಮಾಡಿದ್ದಾರೆ. ಬಹಳ ಕಷ್ಟಪಟ್ಟು ಬೆಳೆದ ಬೆಳೆಗಳು ಈಗ ಕಟ್ಟುವ ಹಂತದಲ್ಲಿದ್ದು, ಈ ಸಮಯದಲ್ಲಿ ನೀರಿನ ಅವಶ್ಯಕತೆ ಅತ್ಯಂತ ಅಗತ್ಯವಾಗಿದೆ. ಈ ಹಂತದಲ್ಲಿ ನೀರು ದೊರೆಯದಿದ್ದರೆ ರೈತರು ತೀವ್ರ ಸಂಕಷ್ಟ ಅನುಭವಿಸಬೇಕಾಗುತ್ತದೆ ಎಂದು ಅವರು ಹೇಳಿದರು. ಹೀಗಾಗಿ ನೀರಾವರಿ ಅಧಿಕಾರಿಗಳು ರೈತರ ಪರಿಸ್ಥಿತಿಯನ್ನು ಮನಗಂಡು ಏಪ್ರಿಲ್ 15ರವರೆಗೆ ನೀರು ಹರಿಸುವಂತೆ ಕ್ರಮ ಕೈಗೊಳ್ಳಬೇಕು ಎಂದು ಮನವಿಯಲ್ಲಿ ವಿವರಿಸಲಾಗಿದೆ. ಒಂದು ವೇಳೆ ಮನವಿಗೆ ಸ್ಪಂದಿಸದಿದ್ದರೆ ಮುಖ್ಯ ಇಂಜಿನಿಯರ್ ಕಚೇರಿ ಮುಂದೆ ರೈತರು ಹಾಗೂ ಸಂಘಟನೆಯವರು ಸೇರಿ ಪ್ರತಿಭಟನೆ ನಡೆಸಬೇಕಾಗುತ್ತದೆ ಎಂದು ಎಚ್ಚರಿಕೆ ನೀಡಲಾಗಿದೆ. ರೈತ ಸಂಘದ ಮನವಿ ಸ್ವೀಕರಿಸಿದ ಎಇ ಶ್ರೀಶೈಲ್ ಬಿಜ್ಜೂರು ಅವರು ಸಂಘಟನೆಯ ಮನವಿಯನ್ನು ಮೇಲಾಧಿಕಾರಿಗಳ ಗಮನಕ್ಕೆ ತರಲಾಗುವುದು ಎಂದು ಭರವಸೆ ನೀಡಿದರು. ಈ ಸಂದರ್ಭದಲ್ಲಿ ರೈತ ಸಂಘದ ಪ್ರಮುಖರಾದ ಅಮರ್ನಾಥ್, ಗುರುಲಿಂಗಪ್ಪ ಸಾವ್ಕಾರ್, ಶಂಕರ್ ನಾಯಕ್, ಹಣಮಂತರಾಯಗೌಡ, ಬಸವರಾಜ್ ಬಡ್ಜಲ್ಲಿ, ದ್ಯಾಮಣ್ಣ ಗುಜ್ಜಲ್, ಅಮರೇಶ್ ಕಟ್ಟಿಮನಿ, ಮಲ್ಲು, ರಾಜಾ ಸಾಹಬ್, ಖಾಸಿಂ ಸಾಹಬ್, ಮಹಿಳಾ ಘಟಕದ ಸಂಗೀತಾ ಮುದ್ಗಲ್, ಗಿರಿಜಾ ಸಾಸನೂರ್, ನಿಂಗಪ್ಪ, ಸೋಮು, ಜ್ಞಾನಪ್ಪ ಸೇರಿದಂತೆ ಸಂಘದ ಪದಾಧಿಕಾರಿಗಳು ಉಪಸ್ಥಿತರಿದ್ದರು. ವರದಿ ರಾಜ್ಕುಮಾರ್ ರಾಠೋಡ್, ಯಾದಗಿರಿ ಜಿಲ್ಲೆ. ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ, ಹಸಿರು ಸೇನೆಗೆ ಜೈ ಜವಾನ್, ಜೈ ಕಿಸಾನ್, ಜೈ ಜವಾನ್, ಜೈ ಕಿಸಾನ್. ನಾರಾಯಣಪುರ ಕಾರ್ಯಕ್ಷೇತ್ರಕ್ಕೆ ನಾವೆಲ್ಲ ಭೇಟಿ ಮಾಡಿ ಎಲ್ಲ ನಮ್ಮ ತಾಲೂಕಿನ ಎಲ್ಲ ರೈತರಿಗೆ ಒಳ್ಳೆಯದಾಗಲಿ ಅನ್ನೋಂಥ ಉದ್ದೇಶದಿಂದ ನಮ್ಮ ಸಂಘಟನೆ ಕೆಲಸ ಮಾಡ್ತಿದ್ದು, ಈ ಒಂದು ಕೆಲಸವನ್ನು ಯಾವ ರೀತಿಯಾಗಿ ಅಂತಂದರೆ ರೈತರಿಗೆ ಬೆಳೆಗೆ ನೀರಿಲ್ಲದೆ ಇದ್ದರೆ ಬೆಳೆ ಒಣಗೋಗುತ್ತಾ. ಹಾಗಾಗಿ ಈಗಿನ ಒಂದು ದಿನಮಾನಗಳಲ್ಲಿ ನೀರಿನ ಅವಶ್ಯಕತೆ ರೈತರಿಗೆ ತುಂಬ ಇರುವುದರಿಂದ ಆದಷ್ಟು ಬೇಗ ಈ ಒಂದು ಕೆಲಸವನ್ನು ಮಾಡಬೇಕು. ಯಾವುದಪ್ಪ ಅಂತಂದರೆ ನಮಗೆ ಏಪ್ರಿಲ್ 15 ತನಕ ನೀರು ಹರಿಸಬೇಕು ಕಾಲುವೆಗೆ ಅಂತೇಳಿ ಎಲ್ಲ ರೈತರ ಒಂದು ವಿನಂತಿಯಿಂದ, ರೈತರ ಒಂದು ಮನವಿಯಿಂದ ನಾವು ಈ ಒಂದು ನಾರಾಯಣಪುರ ಕೆಬಿಜೆಎನ್ಎಲ್ ಎಲ್ಲ ಕಚೇರಿಗೆ ಭೇಟಿ ನೀಡಿ ನಮ್ಮೆಲ್ಲ ರೈತ ಸಂಘದ ವತಿಯಿಂದ ಅವರಲ್ಲಿ ಕಳಕಳಿಯ ವಿನಂತಿಯನ್ನು ಮಾಡಿಕೊಂಡು ಈ ಒಂದು ಮನವಿಯನ್ನು ಕೊಡ್ತಾ ಇದ್ವಿ. ಈ ಒಂದು ಮನವಿಗೆ ಸ್ಪಂದನೆ ನೀಡದೇ ಇದ್ದರೆ ನಾವಂತೂ ಒಂದು ಉಗ್ರ ಹೋರಾಟ ಮಾಡಲಿಕ್ಕೆ ರೆಡಿ ಇದ್ದೀವಿ. ಆ ಒಂದು ಉಗ್ರ ಹೋರಾಟವನ್ನು ಯಾವುದೇ ಕಾರಣಕ್ಕೂ ಮಾಡುವಂತೆ ನಮ್ಮನ್ನು ತಡೆ ಹಿಡಿದು ನಮ್ಮ ಒಂದು ಕೋರಿಕೆಗೆ ಒಳ್ಳೆಯ ಒಂದು ಸ್ಪಂದನೆ ಕೊಟ್ಟು ಎಲ್ಲ ರೈತರನ್ನು ಉಳಿಸುವಂಥ ಕೆಲಸ ಮಾಡಬೇಕು. ರೈತರ ನಮ್ಮ ದೇಶದ ಬೆನ್ನೆಲುಬು, ಅವರ ಒಂದು ಸ್ಪಂದನೆಗೆ ನಾವೆಲ್ಲರೂ ಸ್ಪಂದನೆ ಕೊಡುವಂಥ ಒಂದು ಕೆಲಸ ಮಾಡೋಣ ಅಂತೇಳಿ ಈ ಒಂದು ಮನವಿ ಸಲ್ಲಿಸಿವಿ. ಎರಡು ಮಾತಿಗೆ ವಿನಂತಿಸ್ತೀವಿ. ನಮಸ್ಕಾರ. ನಮ್ಮ ಕರ್ನಾಟಕ ರಾಜ್ಯ ರೈತ ಸಂಘ ಹಸಿರು ಸೇನೆ ಚುನ್ನಪ್ಪ ಪೂಜಾರಿ ಅವರ ಬಣದ ವತಿಯಿಂದ ಈ ನಮ್ಮ ನಾರಾಯಣಪುರಿನ ಕೆಬಿಜೆಎನ್ಎಲ್ ಮುಖ್ಯ ಅಧಿಕಾರಿಗಳಿಗೆ ನಾವು ಒಂದು ಮನವಿ ಕೊಡಲಾಯಿತು. ಏನಪ್ಪ ಮನವಿ ಅಂತಂದ್ರೆ, ನಮ್ಮ ಭಾಗದಲ್ಲಿ ಎಲ್ಲ ಕಾಳು ಬೆಳೆ ಹಿಡ್ಕೊಂಡು ಸಜ್ಜಿ, ಶೇಂಗಾ ಮತ್ತು ಮೆಕ್ಕೆಜೋಳ ಮತ್ತು ಭತ್ತ ಇವೆಲ್ಲಕ್ಕೂ ಏಪ್ರಿಲ್ 3ರವರೆಗೆ ನೀರು ಹರಿಸ್ತೀವಿ ಅಂತೇಳಿ ನಮಗೆ ಮಾಹಿತಿ ಬಂದಿತ್ತು. ಅದಕ್ಕೆ ಏಪ್ರಿಲ್ 3ರವರೆಗೆ ನೀರು ಹರಿಸಿದರೆ ನಮಗೆ ನಮ್ಮ ರೈತರಿಗೆ ನೀರು ಸಾಕಾಗೋದಿಲ್ಲ. ಈ ಬಾರಿ ಅದು ಭಾಳಷ್ಟು ಚಳಿ ಇರುವ ಕಾರಣ ಬೆಳೆ ಇನ್ನೂ ಯಾವುದು ಬೆಳೆ ಸರಿ ಬರ್ತಾ ಇಲ್ಲ. ಆದ ಕಾರಣ ಏಪ್ರಿಲ್ 16ರವರೆಗೆ ಸತತವಾಗಿ ನೀರು ಬಿಡಿಸ್ಬೇಕಂತೇಳಿ ನಾವು ಕರ್ನಾಟಕ ರಾಜ್ಯ ರೈತ ಸಂಘ ಹಸಿರು ಸೇನೆ ಚುನ್ನಪ್ಪ ಪೂಜಾರಿ ಬಣದಿಂದ ನಮ್ಮ ಮುಖ್ಯ ಅಧಿಕಾರಿಗಳಿಗೆ ಮನವಿ ಮಾಡಿದ್ದೇವೆ. ಆದ ಕಾರಣ ನಾವು ಹೇಳೋದಿಷ್ಟೇ, ನೀವು ಮುಂದಿನ ದಿನಮಾನಗಳಲ್ಲಿ ನೀವು ನೀರು ಬಿಡದೇ ಇದ್ದಲ್ಲಿ ನಮ್ಮ ಸಂಘಟನೆಯಿಂದ ಉಗ್ರ ಹೋರಾಟ ಮಾಡಬೇಕಾಗ್ತದೆ. ಉಗ್ರ ಹೋರಾಟಕ್ಕೆ ತಾವು ಸ್ಪಂದನೆ
ನಮ್ಮೆಲ್ಲರಿಗೆ ನಾವು ನೀವು ಸ್ಪಂದನೆ ಕೊಡ್ತೀರಿ ಅಂತೇಳಿ ನಾವು ತಮ್ಮಲ್ಲಿ ಭಾಳ ನಂಬಿಕೆ ಇಟ್ಕೊಂಡಿದ್ದೀವಿ. ಉಗ್ರ ಹೋರಾಟ ಮಾಡೋಕ್ಕೆ ತಾವು ಅನುಕೊಡೋದಿಲ್ಲ ಅಂತೇಳಿ ತಮ್ಮಲ್ಲಿ ನಮಗೆ ಭಾಳ ವಿಶ್ವಾಸ ಅದ. ಆದ ಕಾರಣ ದಯವಿಟ್ಟು ತಾವು ಮೇಲಧಿಕಾರಿಗಳಿಗೆ ತಾವು ಮಾತಾಡಿ ಆದಷ್ಟು ಬೇಗ ಎಲ್ಲ ರೈತರಿಗೆ ಉಳಿಸುವಂಥ ಕೆಲಸ ಮಾಡಬೇಕು ಅಂತೇಳಿ ತಮ್ಮಲ್ಲಿ ವಿನಂತಿಸ್ಕೊಳ್ತೀವಿ. ನಮಸ್ಕಾರ.